ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ, ಯುಗಾದಿಯ ಪಾಡ್ಯ ದಿನ, ಹೊಸ ವರ್ಷ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ನಾಯಕರುಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ಜಿ ಅವರು, ರಾಜ್ಯ ಅಧ್ಯಕ್ಷರಾದ ವೈ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಹಾಗೂ ಎಲ್ಲ ಗೋವಿಂದ ಕಾರಜೋಳ ಅವರಿಗೆ, ನಮ್ಮ ಪ್ರಭಾರಿಯಾಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಕ್ಷದ್ದು ಬಲಿಷ್ಠವಾಗಿದೆ. ಅನೇಕ ಬಾರಿ ನಾವು ಈ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಮೊನ್ನೆಯ ಚುನಾವಣೆಯಲ್ಲಿ ಇದು ಅವರು ಗ್ಯಾರಂಟಿ ಸ್ಕೀಮ್ಗಳು, ನಮ್ಮ ಹಿರಿಯ ನಾಯಕರು ಅನೇಕರಿಗೆ ಟಿಕೆಟ್ ಕೊಡದೇ ಇರೋದು ಹಾಗೂ ಈ ಇಂಟರ್ನಲ್ ರಿಸರ್ವೇಷನ್ಗಳು ಗೊಂದಲ, ಇದರ ಮಧ್ಯೆ ನಾವು ಸ್ವಲ್ಪ ಅಂತರದಲ್ಲಿ ಈ ಸೀಟನ್ನು ಕಳ್ಕೊಂಡಿದ್ವಿ. ಅದೆಲ್ಲ ಈಗ ಮನವರಿಕೆ ಆಗಿದೆ. SC ST ಸಮುದಾಯದವರೆಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಮೂಗಿಗೆ ತುಪ್ಪ ಹಚ್ಚಿದೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಅಭಿವೃದ್ಧಿ ಅಂತೂ ಯಾವುದೂ ಇಲ್ಲ. 3 ವರ್ಷ ಅಂತೂ ಏನೂ ಆಗ್ತಾ ಇಲ್ಲ. ಎಲ್ಲ ಮತದಾರರು ಕೂಡ ರೋಷಿ ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ತನ್ನ ಸ್ಥಾನವನ್ನು ತಾನು ವಶಪಡಿಸಿಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ತಾರೆ ಬಾಗಲಕೋಟೆಯಲ್ಲಿ BJP ಗೆಲ್ಲಬೇಕು. ಇದು ನನ್ನ ಗೆಲುವಲ್ಲ, ಭಾರತೀಯ ಜನತಾ ಪಕ್ಷದ ಗೆಲುವು, ಹಿಂದುತ್ವದ ಗೆಲುವು. ಮುಖ್ಯವಾಗಿ ಭಾಳ ಸೆನ್ಸಿಟಿವ್ ಕ್ಷೇತ್ರ ಇದು. ಮೊನ್ನೆ ಅನೇಕ ಘಟನೆಗಳನ್ನು ನೆನಪಿಸ್ಕೊಂಡಾಗ ಒಂದು ಥರ ಭಯದ ವಾತಾವರಣ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಹಿಂದುತ್ವದ ಪರ ಅಲೆ ಇದೆ. ಹಿಂದುತ್ವನೇ ಇಲ್ಲಿ ಗೆಲ್ಲಬೇಕು. Heavens.